ರಾಮಾಯಣ ಮತ್ತು ಮಹಾಭಾರತ ಇದೆಯಲ್ಲ, ಅದರಲ್ಲಿ ಕರ್ನಾಟಕ ಶಬ್ದ ಉಲ್ಲೇಖ ಇದೆ. ಸಾಕ್ಷಾತ್ ಶಿವ ಕೊಟ್ಟಿದ್ದು ಕಣ್ರಿ ತಮಿಳು ಭಾಷೆ. ಕನ್ನಡದ ಬಗ್ಗೆ ಖಚಿತವಾಗಿ ನಾವು ಮೊದಲಿಂದ ಏನು ಮಾಡ್ಕೊಂಬಂದಿದ್ದೀವಿ, ಸುಳ್ಳು ಪಳ್ಳು ಭಾವಾವೇಶ ಇಲ್ಲ, ನಮ್ಮದು ಏನಿದ್ರು ದಾಖಲೆ ಇರಬೇಕು ಅಂತ. ಕಮಲಾ ಹಾಸನ್ ಒಬ್ಬ ಶ್ರೇಷ್ಠ ಕಲಾವಿದ, ಎರಡನೇ ಮಾತಿಲ್ಲ. ಆದರೆ ಅವರು ಭಾಷಾ ತಜ್ಞರು ಅಲ್ಲ, ವಿದ್ವಾಂಸರು ಅಲ್ಲ. ಕನ್ನಡಿಗರು ತಮಿಳರಿಂದ ಪಾಠ ತುಂಬ ಕಲಿಬೇಕಾಗಿದೆ. ನಮ್ಮಲ್ಲಿ ಆ ಒಂದು ಒಗ್ಗಟ್ಟೆ ಬರಲಿಲ್ಲ ಅನ್ನೋದು ದುಃಖದ ವಿಚಾರ. ಕನ್ನಡ ನಾಡಲ್ಲಿ ಕನ್ನಡ ಮಾತಾಡು ಎಂದು ಹೇಳಿದ್ದ ನಟ ಇದೀಗ ತಮಿಳುನಾಡಲ್ಲಿ ಒಂದು ಹೊಸ ವಿವಾದ ಕೂಡ ಹುಟ್ಟಾಕಿರುವಂಥದ್ದು. ಅಂದರೆ ತಮಿಳಿನಿಂದಲೇ ಕನ್ನಡ ಹುಟ್ಟಿದೆ ಅನ್ನೋ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕಮಲ್ ಹಾಸನ್ ಅವರು ಕೊಟ್ಟಿದ್ರು. ಇದೀಗ ಅದು ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ಕನ್ನಡ ಪರ ಹೋರಾಟಗಾರರಲ್ಲಿ ಸಾಕಷ್ಟು ಚರ್ಚೆ ಕೂಡ ಉಂಟಾಗಿರುವಂಥದ್ದು. ಇನ್ನು ಈ ವಿಚಾರವಾಗಿ ಮಾತಾಡಲಿಕ್ಕೆ ನನ್ನೊಟ್ಟಿಗೆ ಸೀನಿಯರ್ ಮೋಸ್ಟ್ ಪ್ರೊಫೆಸರ್, ಕನ್ನಡ ಪ್ರೊಫೆಸರ್ ಆದಂತಹ ಶ್ರೀಧರ್ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಸರ್ ನಮಸ್ತೆ ಸರ್. ಮೊದಲನೇದಾಗಿ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಈಗಷ್ಟೇ ರೀಸೆಂಟ್ ಆಗಿ ನಿಮಗೂ ಕೂಡ ವಿಚಾರ ತಿಳಿದಿರಬಹುದು ಸರ್, ಕಮಲ್ ಹಾಸನ್ ಅವರು ತಮಿಳಿಂದನೇ ಕನ್ನಡ ಹುಟ್ಟಿದ್ದು, ತಮಿಳಿಂದನೇ ಕನ್ನಡ ಜನನ ಅನ್ನೋ ಒಂದು ಮಾತು ಹೇಳಿದ್ದಾರೆ. ಹೇಗೆ ಸರ್, ಕನ್ನಡದ ಇತಿಹಾಸ ಏನು, ಕನ್ನಡದ ಮೂಲ ಏನು ಸರ್? ಮೊದಲಿಗೆ ಆ ವಿಷಯಕ್ಕಿಂತ ಮುಂಚೆ ಒಂದೆರಡು ಪ್ರಾಸ್ತಾವಿಕವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಕಮಲಾ ಹಾಸನ್ ಒಬ್ಬ ಶ್ರೇಷ್ಠ ಕಲಾವಿದ, ಎರಡನೇ ಮಾತಿಲ್ಲ. ಆದರೆ ಅವರು ಭಾಷಾ ತಜ್ಞರು ಅಲ್ಲ, ವಿದ್ವಾಂಸರು ಅಲ್ಲ. ನಾವು ಯಾವುದಾದ್ರೂ ಒಂದು ಭಾವುಕವಾಗಿ ಮಾತಾಡುವಂಥ ರಾಜ್ಯೋತ್ಸವ, ಸ್ವಾತಂತ್ರ್ಯ ದಿನಾಚರಣೆಯೋ, ಹುಟ್ಟುಹಬ್ಬವೋ ಇಂಥ ಭಾಷಣ ಮಾಡಿದಾಗ ಚಪ್ಪಾಳೆಗಿಟ್ಸ್ಕೊಳ್ಳೋಕ್ಕೆ ಭಾವಾವೇಶದಿಂದ ಮಾತಾಡ್ಬೋದು. ಅಲ್ಲಿ ನಿಮ್ಮ ವೈಜ್ಞಾನಿಕತೆ, ಸಂಶೋಧನೆ ಬೇಕಿಲ್ಲ. ಆದರೆ ಭಾಷೆ ಅತ್ಯಂತ ಸೂಕ್ಷ್ಮವಾದ ವಿಷಯ, ಅದಕ್ಕೆ ತನ್ನದೇ ಆದ ವೈಜ್ಞಾನಿಕ ತಳಹದಿ ಇದೆ. ಹೀಗಾಗಿ ಕಮಲಾ ಹಾಸನ್ ಅವರ ಮಾತುಗಳು ಭಾಷಾ ವಿಜ್ಞಾನಿಯ ಮಾತುಗಳ ಅಲ್ಲವಾದ್ದರಿಂದ ಅದಕ್ಕೆ ನಾವು ಹೆಚ್ಚು ಬೆಲೆ ಕೊಡುವ ಅಗತ್ಯವಿಲ್ಲ. ಇನ್ನೊಂದು, ಕಮಲಾ ಹಾಸನ್ ಮೂಲತಃ ಕಲಾವಿದನಾದರೂ ಈಗ ರಾಜಕಾರಣಿ. ಅವರು ಫಿನಿಕ್ಸ್ ಥರ ಪುನರ್ಜನ್ಮ ಪಡೆಯೋಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಕಳೆದ ಚುನಾವಣೆಯಲ್ಲಿ ನೀವು ನೋಡಿರ್ಬೋದು, ಒಂದು 4 ಸೀಟ್ನೂ ಕೂಡ ಅವ್ರ ಕೈಲಿ ಗೆಲ್ಲಕ್ಕಾಗಲಿಲ್ಲ. ಅವರಿಗೆ ಅವ್ರ ಪಕ್ಷವನ್ನೇ ಗೆಲ್ಲಿಸೋಕ್ಕಾಗಲಿಲ್ಲ. ಹೀಗಾಗಿ ಹೇಗಾದರೂ ಮಾಡಿ ಅವರು ಒಂದು ಜನಪ್ರಿಯತೆಯನ್ನು ಪಡೆಯೋಕ್ಕೋಸ್ಕರ ಇಂಥ ಇಶ್ಯೂಗಳನ್ನು ಹುಟ್ಟಾಕ್ತಿರ್ಬೋದು ಅಂತ ನನಗೆ ಅನಿಸುತ್ತೆ. ಆದರೆ ನಾನು ಒಬ್ಬ ಕಲಾವಿದನಾಗಿ ಕಮಲಾ ಹಾಸನ್ ಅವರಿಗೆ ತುಂಬ ಗೌರವ ಕೊಡ್ತೀನಿ. ಯಾಕೆಂದರೆ ಕನ್ನಡಿಗರು ತೋರಿಸಿರೋ ಪ್ರೀತಿ ಇದೆಯಲ್ಲ, ಬಹಳ ದೊಡ್ಡದು. ಅವರು ನೋಡಿ, ಬೆಂಕಿಯಲ್ಲಿ ಅರಳಿದ ಹೂವು ಅನ್ನೋ ಒಂದು ಸಿನಿಮಾದಲ್ಲಿ ಮುಂದೆ ಬನ್ನಿ ನೀವು ಮುಂದೆ ಬನ್ನಿ, ಅದೊಂದು ಹಾಡಿನಿಂದ ಎಷ್ಟು ಜನಪ್ರಿಯ ಆದರು. ಮಾತೇ ಇಲ್ಲದ ಪುಷ್ಪಕ ವಿಮಾನದಲ್ಲಿ ಅವರು ಅದ್ಭುತವಾದ ನಟನೆಯ ಮೂಲಕ ಜನಪ್ರಿಯರಾದರು. ರಾಮ ಶ್ಯಾಮ ಭಾಮ ಅನ್ನೋ ಸಿನಿಮಾದಲ್ಲಿ ಮುಂದ ಆ ಶಬ್ದದಿಂದಲೇ ಜನಪ್ರಿಯರಾದರು. ಹೀಗೆ ಅವರು ತಮಿಳು, ತೆಲುಗು, ಹಿಂದಿ ಎಲ್ಲ ಮಾಡಿದ್ದಾರೆ. ಮರೋ ಚರಿತ್ರೆ ಇರ್ಬೋದು, ಸ್ವಾತಿ ಮುತ್ಯಂ ಇರ್ಬೋದು, ಸಾಗರ ಸಂಗಮಂ ಇರ್ಬೋದು, ನಾಯಕನ್ ಇರ್ಬೋದು, ವಿಶ್ವರೂಪಂ ಇರ್ಬೋದು. ಅದಕ್ಕೆ ನಾನು ಗೌರವ ಕೊಡ್ತೀನಿ ಹೊರತು ಕನ್ನಡದ ಬಗ್ಗೆ ಹೇಳೋಕ್ಕೆ ಅವರು ಕನ್ನಡ ವಿದ್ವಾಂಸರು ಅಲ್ಲ, ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಯೂ ಅಲ್ಲ. ಇದೀಗ ಚರ್ಚೆಗೆ ಗ್ರಾಸವಾಗಿದೆ ಸರ್. ಯಾವುದೋ ಒಂದು ಅಂದರೆ ಒಂದು ಸಿನಿಮಾ ಪ್ರಮೋಷನ್ ವೇದಿಕೆಯಲ್ಲಿ ತಮಿಳಿಂದನೇ ಕನ್ನಡ ಹುಟ್ಟೋ ಜನನ ಆಗಿದೆ ಅಂತ ನೀವು ಸಾಕಷ್ಟು ಸಾವಿರಾರು ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ್ದೀರಾ ಸರ್. ಕನ್ನಡದ ಇತಿಹಾಸ ನಿಮಗೆ ಗೊತ್ತಿರುತ್ತೆ. ಕನ್ನಡ ಹೇಗೆ ಜನನ ಆಯಿತು ಸರ್? ಕನ್ನಡ ಬಹಳ ಪ್ರಾಚೀನವಾದ ಭಾಷೆ. ಅದು ಮೂಲತಃ ದ್ರಾವಿಡ ಭಾಷೆ. ಅದು ಅಂದರೆ ಗೋದಾವರಿ ತೀರದಲ್ಲಿ ಇದ್ದಂಥ ದ್ರಾವಿಡರು ಅಂತ ಏನು ಹೇಳ್ತೀವಿ ನಾವು, ಆ ದ್ರಾವಿಡರಲ್ಲಿ ಸುಮಾರು ಭಾಷೆಗಳಿತ್ತು. ಭಾಳ ಜನ ಏನು ತಿಳ್ಕೊಂಡಿದ್ದಾರೆ ಅಂತಂದರೆ, ದ್ರಾವಿಡ ಭಾಷೆಗಳು ಅಂದರೆ ಈಗ ಪಂಚಮಹಾದ್ರಾವಿಡ ಅಂತ ಹೇಳ್ತೀವಿ ನಾವು, ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ತುಳು, ಇಷ್ಟೇ ಅಂತ ತಿಳ್ಕೊಂಡಿದ್ದಾರೆ. ಆ ಮಾತೇ ಸುಳ್ಳು. ನಿಜವಾಗ ಅಧ್ಯಯನಕ್ಕೆ ಹೋದರೆ ದ್ರಾವಿಡ ಭಾಷೆಗಳು 85ಕ್ಕಿಂತ ಹೆಚ್ಚಿತ್ತು ಅಂತ ಹೇಳ್ತಾರೆ ಅವರು. ಪಾಕಿಸ್ತಾನದಲ್ಲಿ ಆಡ್ತಿರುವಂಥ ಇವತ್ತಿನ ಭಾಷೆಯಲ್ಲೂ ದ್ರಾವಿಡ ಶಬ್ದಗಳಿವೆ. ಮತ್ತು ನಮ್ಮ ಕಡಲಾಚೆಗಿನ ಬೇರೆ ಯುರೋಪಿಯನ್ ಅಂತ, ಅಮೇರಿಕನ್ ಇತ್ಯಾದಿ ಹೇಳ್ತೀವಲ್ಲ, ಅಲ್ಲೂ ಕೂಡ ದ್ರಾವಿಡದ ಅಂಶಗಳಿವೆ ಅನ್ನೋದನ್ನು ಕಂಡುಹಿಡಿದಿದ್ದಾರೆ. ನಮ್ಮ ಕನ್ನಡ ಅಂತ ಅಂದಾಗ ಕ್ರಿಸ್ತ ಪೂರ್ವದಿಂದಲೇ ಅದನ್ನು ನಾವು ಲೆಕ್ಕ ಹಾಕಬೇಕಾಗುತ್ತೆ. ಹರಪ್ಪ ಮೊಹೆಂಜೊದಾರೋ ಸಂಸ್ಕೃತಿಯ ಸಂದರ್ಭದಲ್ಲಿ ಇನ್ನೂ ಆ ಲಿಪಿ ಬಹಳ ಜನಕ್ಕೆ ಅರ್ಥ ಆಗಿಲ್ಲ. ಅದು ಮುಂದೆ ಬಂದಂಥ ಸಂದರ್ಭದಲ್ಲಿ ಬ್ರಾಹ್ಮಿ ಲಿಪಿ ಅಂತ ಕರೆಸ್ಕೊಂಡಂಥ ಸಂದರ್ಭದಲ್ಲಿ ಅದನ್ನು ಬಳಸ್ಕೊಂಡಂಥ ಭಾಷೆಗಳು ಉಂಟು. ನಾವು ಕೂಡ ಅಶೋಕ ಕ್ರಿಸ್ತಪೂರ್ವದಲ್ಲಿ, ಕ್ರಿಸ್ತಶಕದ ಆರಂಭದಲ್ಲಿ ಇದ್ದಂಥ ಕೆಲವು ಶಾಸನಗಳನ್ನು ನೋಡಿದರೆ ಅಲ್ಲಿರುವಂತಹ ಕನ್ನಡ ಶಬ್ದಗಳು ಕನ್ನಡ ಭಾಷೆ ಬಳಕೆಯಲ್ಲಿತ್ತು
ಇವತ್ತಿನ ರೀತಿ ಇಲ್ಲದೆ ಇರ್ಬೋದು, ಆದರೆ ಇತ್ತು. ಯಾಕೆಂದರೆ ನೀವು ಗಮನಿಸಿ, ರಾಮಾಯಣ ಮತ್ತು ಮಹಾಭಾರತ ಇದೆಯಲ್ಲ, ಅದರಲ್ಲಿ ಕರ್ನಾಟಕ ಶಬ್ದ ಉಲ್ಲೇಖ ಇದೆ. ಕರ್ನಾಟಕದ ಬಗ್ಗೆ ವಾತ್ಸಾಯನ ಕಾಮಸೂತ್ರದಲ್ಲಿ ಕರ್ನಾಟಕದ ಹೆಣ್ಣುಗಳ ಬಗ್ಗೆ ಮಾತನಾಡಿದ್ದಾನೆ ಅವನು. ಅಂದರೆ ಕರ್ನಾಟಕ ಅನ್ನೋನು ಒಂದು ಇತ್ತು, ಇಲ್ಲದೇ ಇದ್ದರೆ ಹೇಳೋಕ್ಕಾಗೋದಿಲ್ಲ ಅವಳು. ಆಮೇಲೆ ಆರಂಭ ಕ್ರಿಸ್ತ ಪೂರ್ವ ಮತ್ತು ಕ್ರಿಸ್ತಶಕ 2ನೇ ಶತಮಾನದಲ್ಲಿ ನಾವಲ್ಲ, ತಮಿಳಿನ ಶಿಲಪ್ಪಾಧಿಕಾರಂ ಅನ್ನುವಂಥ ಒಂದು ಗ್ರಂಥ ಕಾವ್ಯ, ಅದರಲ್ಲಿ ಕರುನಾಡವರ್ಕಳ್ ಅಂತ ನಮ್ಮನ್ನು ವರ್ಣಿಸೋ ರೀತಿಯಲ್ಲಿ ಎಂಥ ಬುದ್ಧಿವಂತರಾಗಿದ್ದರು ಅಂತ ಹೇಳಿದೆ. ಅಂದರೆ ನಾವು ಕನ್ನಡದ ಒಂದು ವಿಷಯ ಬಂದಾಗ ಕ್ರಿಸ್ತ ಪೂರ್ವಕ್ಕೆ ಹೋಗಬೇಕಾಗತ್ತೆ ಅಂತ. ತಮಿಳಿನವರು ಏನು ಮಾಡ್ತಾರೆ, ಅವರು 5000 ವರ್ಷಕ್ಕೆಂದು ಕೊಟ್ಟೋಗ್ಬಿಡ್ತಾರೆ. ಅವರು ಭಾವಾವೇಶ ಯಾವಾಗಲೂ ಜಾಸ್ತಿ. ನಾವು ತಮಿಳರನ್ನು ಬೈಯೋದಲ್ಲ, ಕನ್ನಡಿಗರು ತಮಿಳರಿಂದ ಪಾಠ ತುಂಬ ಕಲಿಬೇಕಾಗಿದೆ. ಅವ್ರು ನೋಡಿ, ಯಾವುದೇ ಇಶ್ಯೂ ಬಂದರೂ ಎಲ್ಲ MP ಗಳು ಬಿಳಿ ಪಂಚೆ ಶರ್ಟು ಹಾಕ್ಕೊಂಡು ಒಂದು ಫೋರಮ್ ಮಾಡ್ಕೊಂಡು ನಿಂತ್ಕೊಂತಾರೆ. ನಮ್ಮಲ್ಲಿ ಆ ಒಂದು ಒಗ್ಗಟ್ಟೆ ಬರಲಿಲ್ಲ ಅನ್ನೋದು ದುಃಖದ ವಿಚಾರ. ನಿಜ ಹೇಳಬೇಕಂದ್ರೆ ನಾವು ಅವರಿಂದ ಭಾಷೆ ಮತ್ತು ದೇಶಾಭಿಮಾನ ಕಲಿಬೇಕು. ಹಾಗಂತ ಅವ್ರು ಹೇಳಿದ್ಮೇಲೆ ಒಪ್ಪಬೇಕು ಅಂತ ಏನೂ ಇಲ್ಲ. ಅವರು ಎಲ್ಲಿ ತನಕ ಹೋಗಿದ್ದಾರೆ ಅಂದರೆ, ಒಬ್ಬರು ಹೇಳಿದರು ನಮ್ಮದು ತಮಿಳು ಭಾಷೆನೇ ಸಂಸ್ಕೃತಕ್ಕಿಂತ ಹಿಂದಿಂದು ಅಂತ. ಹೇಗೆ ಅಂದರೆ, ಸಾಕ್ಷಾತ್ ಶಿವ ಕೊಟ್ಟಿದ್ದು ಕಣ್ರಿ ತಮಿಳು ಭಾಷೆ. ಆಮೇಲೆ ಅಗಸ್ತ್ಯರ ಮಹರ್ಷಿಗಳು, ಅವ್ರಿಗೆ ಅಗಸ್ತ್ಯರು ಅಂದರೆ ಭಾಳ ಇಷ್ಟ ಅವ್ರಿಗೆ, ತಮಿಳಿನ ಋಷಿ ಅಗಸ್ತ್ಯರು, ಅವ್ರ ಕಾಲದಿಂದ ಇರೋದು ಅಂತ ಹೇಳ್ತಾರೆ. ಇದು ಕೇವಲ ಭಾವುಕವಾದ ಪೌರಾಣಿಕ ಅಂಶಗಳ ಮಾತು, ಅದನ್ನು ಒಪ್ಪಕ್ಕಾಗಲ್ಲ. ನೀವು ಒಪ್ಪಬೇಕಾಗಿರೋದು ಯಾವುದು, ಸಂಶೋಧನಾತ್ಮಕವಾದ ಮಾತು ಒಪ್ಪಬೇಕು, ಖಚಿತ ಪುರಾವೆಗಳಿರುವಂಥ ಮಾತು ಒಪ್ಪಬೇಕು. ಹಾಗೆ ನಾನು ಹೇಳಿದ್ನಲ್ಲ ರಾಮಾಯಣ ಮಹಾಭಾರತ, ಅದಕ್ಕೆ ಮುಂಚೆದು ಅಲ್ಲಿ ಗ್ರೀಕ್ ನಾಟಕಗಳಲ್ಲಿ ಕನ್ನಡ ಶಬ್ದಗಳಿರೋದನ್ನು ಗೋವಿಂದ ಪೈಗಳು ಗುರುತಿಸಿದ್ದಾರೆ. ಶೆಟ್ಟರ್ ಅನ್ನುವಂಥ ಮಹಾವಿದ್ವಾಂಸರು, ಸಂಶೋಧಕರು, ಧಾರವಾಡದವರು, ಅವರು ಕೂಡ ಕೆಲವು ಕನ್ನಡ ಶಬ್ದಗಳನ್ನೇ ಇಟ್ಕೊಂಡು ಚೆನ್ ಅನ್ನುವಂಥದ್ದು, ತಾಯಿಯರ್ ಅನ್ನುವಂಥದ್ದು ಅವರು ಕ್ರಿಸ್ತ ಪೂರ್ವ ಹೊರಟೋಗ್ತಾರೆ, ಅಲ್ಲಿಂದ ಕನ್ನಡ ಅಂತೇಳಿ. ಇನ್ನೂ ಕನ್ನಡದ ಬಗ್ಗೆ ಖಚಿತವಾಗಿ ನಾವು ಮೊದಲಿಂದ ಏನು ಮಾಡ್ಕೊಂಬಂದಿದ್ದೀವಿ, ಸುಳ್ಳು ಪಳ್ಳು ಭಾವಾವೇಶ ಇಲ್ಲ, ನಮ್ಮದು ಏನಿದ್ರು ದಾಖಲೆ ಇರಬೇಕು ಅಂತ. ಚಾಂದೋಗ್ಯ ಉಪನಿಷತ್ನಲ್ಲಿ ಮತ್ತು ವೇದಗಳಲ್ಲಿ ಕೂಡ ಕನ್ನಡದ ಒಂದು ಕೆಲವು ಮಿಡಚಿ ಅನ್ನುವಂಥ ಶಬ್ದ, ಮಿಡತೆ ಅಂತೀವಲ್ಲ ನಾವು, ಆ ಥರದ್ದು ಅಂಥ ಕೆಲವು ಶಬ್ದ ಇದೆ. ಅಂದರೆ ನೀವು ವೇದಗಳ ಕಾಲದಲ್ಲಿ ಕನ್ನಡ ಶಬ್ದ ಇತ್ತು ಅಂತ ಸಾದರ ಪಡಿಸೋಕ್ಕೆ ಕಷ್ಟವಾಗಿದೆ. ಅದೇನಾದ್ರು ಆಗ್ಬಿಡ್ತು ಅಂತಂದರೆ ನಮ್ಮ ಕನ್ನಡ ಸುಮಾರು 5000 ವರ್ಷ ಹಿಂದೆ ಕೊಟ್ಟೋಗ್ಬಿಡುತ್ತೆ. ಅಂದರೆ ತಮಿಳು ಭಾಷೆಗಿಂತನೂ ಕೂಡ ಸಾಕಷ್ಟು ಇತಿಹಾಸ ಅಥವಾ ಹಿಂದಿನ ಭಾಷೆ ನಮ್ಮ ಕನ್ನಡ ಇದೆ, ಅಷ್ಟೇ ಇದೆ. ಆದರೆ ನಮ್ಮ ದುರಂತ ಏನಂದರೆ ತಮಿಳಿನವರಿಗೆ ದಾಖಲೆಗಳು ಸಿಕ್ಕಿದೆ. ಕ್ರಿಸ್ತಪೂರ್ವ 3ರಿಂದ 7ನೇ ಶತಮಾನದಲ್ಲಿ ಅವರದ್ದು ಸಂಗಮ ಸಾಹಿತ್ಯ ಅಂತ ಒಂದು ಬೇಕಾದಷ್ಟು ಕೃತಿಗಳನ್ನು ಇಟ್ಕೊಂಡು ಮಾತಾಡ್ತಾರೋ. ಆಮೇಲೆ ಪಾಣಿನಿ ಸಂಸ್ಕೃತದಲ್ಲಿ ವ್ಯಾಕರಣ ಬರೋದ್ನಲ್ಲ, ಅವಾಗ ತಮಿಳಿನ ವ್ಯಾಕರಣನೂ ಒಂದು ಬಂತು ಅಂತ ಹೇಳಿ. ಹೀಗಾಗಿ ಅವರು ಅದನ್ನು ಸಾಧಿಸ್ಬಿಡ್ತಾರೆ. ಅವರು ನಮ್ಮವರು ಸಾಧಿಸೋಕ್ಕೆ ಅಷ್ಟು ಇದಿಲ್ಲ. ಹಾಗಂದು ಮಾತ್ರ ಕನ್ನಡ ಪ್ರಾಚೀನ ಅಲ್ಲ ಅಂತ ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ. ನಾನು ಈಗಾಗಲೇ ಹೇಳಿದಂತೆ ಕನ್ನಡ ಕ್ರಿಸ್ತಪೂರ್ವದಲ್ಲಿ ಈ ಯಾವ ಭಾಷೆಯಿಂದಲೂ ಯಾವ ಭಾಷೆ ಹುಟ್ಟಲ್ಲ ಅನ್ನೋದು ನಾವು ಮೊದಲು ತಿಳ್ಕೋಬೇಕು. ಇದು ಈ ಮಾತು ಸಂಗೀತಕ್ಕೆ ಅನ್ವಯವಾಗುತ್ತೆ. ಯಾಕೆ ಅಂತಂದರೆ ಜನ್ಯ ಮತ್ತು ಜನಕರಾಗ ಅಂತ ಇದೆ ಸಂಗೀತದ, ಕರ್ನಾಟಕ ಸಂಗೀತದಲ್ಲಿ. ಜನ್ಯ ಅಂದರೆ ಹುಟ್ಟಿದ್ದು, ಜನಕ ಅಂದರೆ ಅಪ್ಪ ಅಂತ ಹೇಳಿ. ಈಗ ಹಂಸಧ್ವನಿ, ಮೋಹನ, ರೇವತಿ ಈ ಥರದ ರಾಗಗಳಿಗೆ ಬೇರೆ ಹರಿಕಾಂಬೋದಿ, ಕರಾರಪ್ರಿಯ, ಶಂಕರಾಭರಣ ಈ ಥರದ್ದು ಯಾವುದೋ ಕಾರಣ ಆಗಿಬಿಡ್ಬೋದು, ಅಲ್ಲೊಪ್ಬೋದು. ಭಾಷೆ ವಿಚಾರದಲ್ಲಿ ನಾವು ಅದನ್ನು ಖಂಡಿತ ಒಪ್ಪೋಕ್ಕಾಗಲ್ಲ. ಪ್ರಭಾವ ಕೊಡುಗೆ ಇರಬಹುದು ತಮಿಳಿನಿಂದ, ತಮಿಳು ಹಿರಿಯ ಅಣ್ಣನ ಹಾಗೂ ಇರಬಹುದು. ಹಾಗಂದು ಮಾತ್ರಕ್ಕೆ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನೋದು ಶುದ್ಧ ಸುಳ್ಳು. ಅದು ಸೊ ಇವಿಷ್ಟು ಪ್ರೊಫೆಸರ್ ಶ್ರೀಧರ್ ಮೂರ್ತಿ ಅವರ ಮಾತಾಗಿರುವಂಥದ್ದು. ಕನ್ನಡ ಅದರದೇ ಆದಂಥ ಇತಿಹಾಸ ಇದೆ, ಸಾಕಷ್ಟು ಪ್ರಾಚೀನ ಕಾಲದಿಂದಲೂ ಕೂಡ ಕನ್ನಡ ಹುಟ್ಟು ಬಂದಿದೆ. ಅಂದರೆ ದ್ರವಿಡ ಭಾಷೆಯ ಮೂಲ ಒಂದು ಹಿನ್ನೆಲೆ ಉಳ್ಳಂತಹ ಕನ್ನಡಕ್ಕೆ ಅದರದೇ ಆದಂತಹ ಒಂದು ಜಾನರ್ ಇದೆ. ಸೊ ಹೀಗಾಗಿ ಕನ್ನಡ ಹಾಗೂ ತಮಿಳ್ ನಡುವೆ ಈ ರೀತಿಯಾದ ಗೊಂದಲ ಬೇಡ, ಅದು ಕೂಡ ಸೋದರ ಭಾಷೆ. ನಾವೆಲ್ಲರೂ ಕೂಡ ಕನ್ನಡಾಭಿಮಾನಿಗಳಾಗೋಣ, ಕನ್ನಡವನ್ನು ಬೆಳೆಸೋಣ, ಕನ್ನಡದ ಮೇಲೆ ಪ್ರೇಮವನ್ನು ಬೆಳೆಸ್ಕೊಳ್ಳೋಣ. ತಮಿಳುನಾಡಿನಲ್ಲಿ ಹೇಗೆ ಅವರ ಭಾಷಾಭಿಮಾನ ಇದೆಯೋ ಹಾಗೆ ಕರ್ನಾಟಕದಲ್ಲೂ ಕೂಡ ಇಂದಿನ ಜನರೇಷನ್ ಕನ್ನಡದ ಬಗ್ಗೆ ಆಸಕ್ತಿ ತೋರಿಸ್ಲಿ ಅಂತ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್, ಇಂಡಿಯನ್ ಟಿವಿ, ಮೈಸೂರು.